ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜೋನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಯಾವೆಲ್ಲ ಅಭ್ಯರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಅವ್ರ ಎಕ್ಸಾಮ್ ರಿಸಲ್ಟ್ ಫೇಲ್ ಆಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ಸ್ ಅಪ್ಲಿಕೇಶನ್ಸ್ ಯಾವೆಲ್ಲ ಅಭ್ಯರ್ಥಿಗಳು ಹಾಕಿದಿರೋ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ನಾವು ಮೊನ್ನೆ ವಿಡಿಯೋಲಿ ಕೂಡ ಹೇಳಿದ್ದೆ. ಆಲ್ಮೋಸ್ಟ್ ಆಗಸ್ಟ್ ಫಸ್ಟ್ ವೀಕಲ್ಲಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುವ ಚಾನ್ಸಸ್ ಇದೆ ಅಂತೇಳಿ. 100% ರಿವ್ಯಾಲ್ಯೂಯೇಷನ್ಸ್ ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. 90% ಕಂಪ್ಲೀಟ್ ಆಗಿದೆ ಅಂತಾನು ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಿಮ್ದು ರಿಸಲ್ಟ್ಸ್ ರಿಲೇಟೆಡ್ ಮತ್ತೆ ನಾ ಅಪ್ಡೇಟ್ ಮಾಡ್ಲಿಕ್ಕೆ ಅಂತೇಳಿ ವಿಡಿಯೋನ ಮಾಡ್ತಿರೋದು. ಫೈನಲಿ ನಾನು ನಿಮ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ಮೇಲೆ ನಿಮ್ದು ಸಪ್ಲಿಮೆಂಟ್ರಿ ರಿವ್ಯಾಲ್ಯೂಯೇಷನ್ಸ್ ರಿಸಲ್ಟ್ಸ್ ನ ಪ್ಯಾರಾಮೆಡಿಕಲ್ ಈಗ ತಾನೇ ಫ್ಯೂ ಮಿನಿಟ್ಸ್ ಬ್ಯಾಕ್ ರಿಸಲ್ಟ್ಸ್ ನ ರಿಲೀಸ್ ನ ಮಾಡಿರುವಂತ. ಓಕೆನಾ? ಇದನ್ನ ಯಾವ ತರ ಚೆಕ್ ನ ಮಾಡ್ಕೋಬೇಕು ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಅದ್ರ ಥ್ರೂ ಬೇಕಾದ್ರೆ ನೀವು ನಿಮ್ದು ರಿಸಲ್ಟ್ಸ್ ನ ನಿಮ್ದು ಫಲಿತಾಂಶ ನೀವು ಚೆಕ್ ನ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್? ಪ್ಯಾರಾಮೆಡಿಕಲ್ ಬೋರ್ಡ್ ಅಂತೇಳಿ ಸರ್ಚ್ ನ ಮಾಡಿ. ಅದಾದ್ಮೇಲೆ ಫಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ನ ಮಾಡಿ. ಅದಾದ್ಮೇಲೆ ಇಂಟರ್ಫೇಸ್ ಈ ತರ ಬರುತ್ತೆ. ಬಂದಾದ್ಮೇಲೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಕೆಳಗಡೆ ಲಾಸ್ಟ್ಗೆ ರಿವ್ಯಾಲ್ಯೂಯೇಷನ್ಸ್ ರಿಸಲ್ಟ್ಸ್ ಅಂತೇಳಿ ಇದೆ. ಓಕೆನಾ? ಇಲ್ಲೇ ನಿಮ್ದ ರಿಜಿಸ್ಟರ್ ನಂಬರ್ ಹಾಕ್ತಾ ಬನ್ನಿ. ಓಕೆನಾ? ಇಷ್ಟೇ ರಿಸಲ್ಟ್ ನ ಯಾವುದು ನಿಮ್ದು ಅಪ್ಲಿಕೇಶನ್ಸ್ ನಂಬರ್ ಇಲ್ಲ ನಿಮ್ದು ರಿಸಲ್ಟ್ಸ್ ಯಾವುದು ನಿಮ್ದು ಹಾಲ್ ಟಿಕೆಟ್ ನಂಬರ್ ಜಸ್ಟ್ ಇಲ್ಲೇ ನೀವು ಟೈಪ್ ನ ಮಾಡಿಬಿಟ್ರೆ ಮುಗೀತು. ನಿಮ್ದು ರಿಸಲ್ಟ್ ಶೋ ಆಗುತ್ತೆ. ಇದು ನಮ್ದು ಚೆಕ್ ನ ಮಾಡಿಕೊಳ್ಳುವಂತ ಪ್ರೊಸೆಸ್. ಒಂದೇ ನಿಮಿಷ. 21 DA49. ಈ ತರ ನಿಮ್ದು ಏನಿದೆ ಅಲ್ಲ 21 DA 21 CD ಎಕ್ಸೆಟ್ರಾ ಏನೇನಿದೆನೋ ಅದನ್ನೆಲ್ಲ ಟೈಪ್ ಮಾಡಿ ನಿಮ್ದು 4 ಡಿಜಿಟ್ ನಂಬರ್ ನಲ್ಲಿ ಟೈಪ್ ನ ಮಾಡಿ ಸರ್ಚ್ ನ ಮಾಡಿ ರಿಸಲ್ಟ್ಸ್ ಪಾಸ್ ಆಗಿರುತ್ತೆ. ರಿಸಲ್ಟ್ಸ್ ಐದರ್ ನಿಮ್ದು ಕರೆಕ್ಟ್ ಆಗಿ ನಿಮ್ದು ಕಂಟೆಂಟ್ ಏನಾದ್ರು ಇದ್ರೆ ರಿಸಲ್ಟ್ಸ್ ಪಾಸ್ ಅಂತ ಬರುತ್ತೆ. ಇಲ್ಲ ಅಂದ್ಮೇಲೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆನಾ ಫ್ರೆಂಡ್ಸ್? ಈ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ಈ ಒಂದು ಲಿಂಕ್ ನ ಹಾಕಿರ್ತೀನಿ. ನಿಮ್ದು ರಿಸಲ್ಟ್ಸ್ ನೀವು ಚೆಕ್ ನ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಬರ್ತೀನಿ. ಓಕೆನಾ?